ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎವ್ರಿಥಿಂಗ್ ಫಾರ್ ಯುವರ್ ಸೆಲ್ಫ್ ಯೂಟ್ಯೂಬ್ ಚಾನಲ್ನ. ಇವತ್ತು ನನ್ನ ಕಡೆ ಒಂದು ರೆಡ್ಮಿ ನೋಟ್ 9 ಮೊಬೈಲ್ ಬಂದಿದೆ. ಇದರ ಸಮಸ್ಯೆ ಏನಪ್ಪ ಅಂತಂತಂದ್ರೆ, ಯಾವುದಾದ್ರೂ ಇನ್ಕಮಿಂಗ್ ಕಾಲ್ ಬಂದರೆ ಮೊಬೈಲ್ ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗಿಬಿಡುತ್ತೆ. ನೀವು ಯಾವ ಫೋನಿಂದ ಕಾಲ್ ಮಾಡ್ತಿರ್ತೀರಲ್ಲ ಆ ಫೋನಲ್ಲಿ ರಿಂಗ್ ಆಗ್ತಿರುತ್ತೆ, ಆದರೆ ಈ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಬೇಕಾದರೆ ನೋಡ್ಬೋದು, ನಾನು ಮುಂದೆ ತೋರಿಸ್ತೀನಿ. ನಾರ್ಮಲ್ ಯೂಸ್ ಮಾಡ್ತಾಯಿದ್ರೆ ಏನೂ ಆಗೋಲ್ಲ. ಇಲ್ಲಿ ನೋಡಿ, ಈ ನಾರ್ಮಲ್ ನಾನು ಯೂಸ್ ಮಾಡ್ತಾ ಇದ್ದೇನೆ, ನೀವು ನೋಡ್ತಾ ಇರ್ಬೋದು. ಮೊಬೈಲ್ ಯಾವುದೇ ಥರ ಸ್ವಿಚ್ ಆಫ್ ಆಗೋಲ್ಲ ನೋಡಿ. ಇದೇ ರೀತಿ ನಾನು ಸೊಲ್ಯೂಷನ್ ಕೊಡ್ತಾ ಇರ್ತೀನಿ. ದಯವಿಟ್ಟು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನಾದರೂ ತೊಂದರೆ ಅನಿಸಿದರೆ ಕಮೆಂಟ್ ಮಾಡಿ. ಇವಾಗ ಮೊಬೈಲ್ ಯಾವುದೇ ಥರ ಸ್ವಿಚ್ ಆಫ್ ಇಲ್ಲ. ಈಗ ನೋಡಿ, ನಾನು ಇನ್ನೊಂದು ಫೋನಿಂದ ಕಾಲ್ ಮಾಡ್ತೀನಿ. ಈಗ ಸ್ವಿಚ್ ಆಫ್ ಆಯಿತು, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಒಂದು ಬೇರೆ ಫೋನ್ನಿಂದ ನಾನು ಈ ರೆಡ್ಮಿ ನೋಟ್ 9ಗೆ ಕಾಲ್ ಮಾಡಿದೆ, ಮೊಬೈಲ್ ಸ್ವಿಚ್ ಆಫ್ ಆಯಿತು. ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಬ್ಯಾಟ್ರಿ ಚೇಂಜ್ ಮಾಡೋದು. ಈಗ ಬರ್ರಿ, ಬ್ಯಾಟ್ರಿ ಚೇಂಜ್ ಮಾಡ್ಬೇಕಂದ್ರೆ ಹಿಂದಿನ ಮೊಬೈಲ್ನ ಬ್ಯಾಕ್ ಪ್ಯಾನಲ್ನ ಬಿಚ್ಚಬೇಕು. ಇದನ್ನು ನಾವು ಹೀಟಿನ ಮುಖಾಂತರ ಕೂಡ ತೆಗಿಬೋದು. ಪ್ಯಾನಲನ್ನು ತೆಗೆದ ತಕ್ಷಣ ಸ್ಕ್ರೂ ಡ್ರೈವರ್ನಿಂದ ನಿಧಾನವಾಗಿ ಬಿಚ್ಕೊಳ್ಬೇಕು, ಯಾಕಂದರೆ ಅಲ್ಲಿ ತಂಬಿರುತ್ತೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರೋದ್ರಿಂದ ಸೂಕ್ಷ್ಮವಾಗಿ ಹಿಂದಿನ ಪ್ಯಾನಲ್ನ ನಾವು ಬಿಚ್ಕೋಬೇಕಾಗ್ತದೆ. ಈಗ ನೋಡ್ರಿ, ಇಲ್ಲೇ ನಾವು ಅನ್ಬಾಕ್ಸ್ ಮಾಡ್ತಿರೋದು ಜಾಕಿ ಮೊಬೈಲ್ ಬ್ಯಾಟ್ರಿನ. ನೋಡ್ತಾ ಇರ್ಬೋದು ಸೀಲ್ ಪ್ಯಾಕ್ ಹೇಗಿದೆ ಅಂತ. ಇದು ಹೊಸದಾಗಿರುವಂಥ ಬ್ಯಾಟ್ರಿ. ಈಗ ಮೊಬೈಲ್ಗೆ ಹಾಕಿ ಚೆಕ್ ಮಾಡಿ ನೋಡೋಣ ಇದು ಸರಿ ಆಗುತ್ತಾ ಇಲ್ವ ಅಂತ. ಬ್ಯಾಟ್ರಿ ಫಿಟ್ಟಿಂಗ್ ಮಾಡಾಯ್ತು, ಈಗ ಆನ್ ಮಾಡಿ ನೋಡೋಣ. ಓಕೆ, ಮೊಬೈಲ್ ಕೂಡ ಆನ್ ಆಯಿತು. ಹಳೆ ಬ್ಯಾಟ್ರಿ ಪಕ್ಕದಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ದಯವಿಟ್ಟು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಯಾರಾದರೂ ಮೊಬೈಲ್ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ನೀವು ಮೊಬೈಲ್ ಬ್ಯಾಟ್ರಿನ ಚೇಂಜ್ ಮಾಡಿಸ್ಕೊಳ್ಳಿ. ಈಗ ಸಿಮ್ ಮೊಬೈಲ್ಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಇನ್ನೊಂದು ಮೊಬೈಲಿಂದ ಈ ಮೊಬೈಲ್ಗೆ ಕಾಲ್ ಮಾಡಿ ಚೆಕ್ ಮಾಡಿ ನೋಡೋಣ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಿಲ್ಲ ಅಂತ ಚೆಕ್ ಮಾಡಿ ನೋಡೋಣ. ಬ್ಯಾಟ್ರಿ ಹಾಕಿದ ತಕ್ಷಣ ಯಾವುದೇ ಥರ ತೊಂದರೆ ಇಲ್ಲ, ಮೊಬೈಲ್ ನಾರ್ಮಲಾಗಿ ಆಪ್ರೇಟ್ ಆಗ್ತಾಯಿದೆ. ಈಗ ಬೇರೆ ಫೋನಿಂದ ಇವಾಗ ಇದಕ್ಕೆ ಡಯಲ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕಾಲ್ ರಿಂಗ್ ಆಗ್ತಾಯಿದೆ. ಕಾಲ್ ಕೂಡ ಬಂತು. ಮೊಬೈಲ್ ಯಾವುದೇ ಥರ ಸ್ವಿಚ್ ಆಫ್ ಆಗಲಿಲ್ಲ. ಮೊಬೈಲ್ ಕಾಲ್ ಬಂದ ತಕ್ಷಣ ಆಟೋಮೆಟಿಕ್ ಸ್ವಿಚ್ ಆಫ್ ಆಗ್ತಾಯಿದ್ರೆ ನೀವು ತಕ್ಷಣ ಬ್ಯಾಟ್ರಿನ ಚೇಂಜ್ ಮಾಡಬೇಕು. ಬ್ಯಾಟ್ರಿ ಹಾಳಾಗಿರೋದಕ್ಕೆ ಇದು ಕಾರಣವಾಗಿರುತ್ತದೆ.